ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಅಥೈತದಪ್ಯಶಕ್ತೋऽಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ಇದು ನಿನ್ನಿಂದ ಆಗದಿದ್ದರೆ ಯತಾತ್ಮನಾಗಿ ಮತ್ತು ಯೋಗವನ್ನಾಶ್ರಯಿಸಿ ಕರ್ಮಫಲ ತ್ಯಾಗವನ್ನಾದರೂ ಮಾಡು. ಭಗವಂತನಿಗೋಸ್ಕರ ಕರ್ಮ ಮಾಡಲು ಸಾಧ್ಯವಾಗದಿದ್ದರೆ ಸಮಾಧಾನ ಚಿತ್ತನಾಗಿ ಕರ್ಮಫಲ ತ್ಯಾಗ ಮಾಡು ಎನ್ನುವ ಮೂಲಕ ಇನ್ನೂ ಸುಲಭ ಮಾರ್ಗ ತೋರಿಸುತ್ತಿದ್ದಾನೆ ಭಗವಂತ. ಕರ್ಮ ಮಾಡುವುದೇ ಫಲ ಪಡೆಯುವುದಕ್ಕಾಗಿ ಎಂಬುದು ಎಲ್ಲರ ಅನಿಸಿಕೆ. ಬೆಲೆ ನಿಗದಿಗೊಳಿಸಿ ಮಾಡುವ ಯಾವುದೇ ಕಾರ್ಯವನ್ನು ವ್ಯಾಪಾರ ಎನ್ನಬಹುದು ವಿನಃ ಅದನ್ನು ಸೇವೆ ಎನ್ನಲಾಗದು. ಮಾಡಿದ ಪ್ರತಿ ಕೆಲಸಕ್ಕೆ ಋಣಾತ್ಮಕ ಅಥವಾ ಧನಾತ್ಮಕ ಫಲ ದೊರೆಯುವುದು ಖಚಿತ. ಸನಾತನ ಧರ್ಮದ ಪ್ರಕಾರ ಯಾವ ಕೆಲಸವನ್ನೂ ಬೆಲೆ ನಿಗದಿಗೊಳಿಸಿಕೊಂಡು ಮಾಡುವ ಸಂಪ್ರದಾಯವಿಲ್ಲ. ಮಾಡಿಸಿಕೊಂಡ ಕರ್ಮಕ್ಕೆ ಯೋಗ್ಯ ರೀತಿಯಿಂದ ಗೌರವಿಸುವುದು ಕೂಡ ಸತ್ಕರ್ಮ. ಕರ್ಮ ಮಾಡುವಾಗ ನಿರೀಕ್ಷೆ ಹಾಗೂ ಅಪೇಕ್ಷೆ ಸಹಜ ಎಂಬ ವಾತಾವರಣ ನಿರ್ಮಾಣವಾಗಿರುವುದು ಇಂದಿನ ದೌರ್ಬಲ್ಯ. ಅಪೇಕ್ಷೆ ಹಾಗೂ ನಿರೀಕ್ಷೆಗಳು ಮನುಷ್ಯನ ಮನಸ್ಥಿತಿಯನ್ನು ಕೆಡಿಸುವುದರಲ್ಲಿ ಸಂದೇಹವಿಲ್ಲ. ತೀರದ ಬಯಕೆಗಳನ್ನು ಪೂರೈಸಿಕೊಳ್ಳುವ ಧಾವಂತದಲ್ಲಿ ಜನಹಿತ ಲೋಕಹಿತ ಕೆಲಸ ಮಾಡುವುದಕ್ಕಿಂತ ಸ್ವಾರ್ಥದಿಂದ ಲೋಭ ಹಾಗೂ ವಂಚನೆಯ ಮಾರ್ಗ ತುಳಿಯುತ್ತಿರುವುದು ಕಾಣಬಹುದು. ಮಾಡುವ ಪ್ರತಿ ಕೆಲಸ ಶ್ರದ್ಧಾಭಕ್ತಿಯಿಂದ ಪ್ರಾಮಾಣಿಕವಾಗಿರಬೇಕು. ಎಲ್ಲವನ್ನೂ ತಾನೇ ಮಾಡಿದ್ದು ತನ್ನಿಂದಲೇ ಎನ್ನುವ ಮನೋಭಾವ ಬಿಡಬೇಕು. ಅವರೆಲ್ಲ ಆಗಲೇ ನನ್ನಿಂದ ಹತರಾಗಿದ್ದಾರೆ, ಅವರನ್ನೆಲ್ಲ ಲೋಕದ ದೃಷ್ಟಿಯಿಂದ ಕೊಂದು ಕೀರ್ತಿ ಸಂಪಾದಿಸು ಎಂದು ಈ ಹಿಂದೆ ಭಗವಂತ ಹೇಳಿದಂತೆ ಎಲ್ಲವೂ ಭಗವಂತನಿಂದ ನಡೆಯುವಂಥದ್ದು. ತಾವು ನೆಪ ಮಾತ್ರ ಎಂಬ ಭಾವದಿಂದ ನಡೆಸಬೇಕು. ಹರಿ ಓಂ ತತ್ಸತ್.